ನಾನು ಕೇಳ್ಪಟ್ಟಿದ್ದು ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ರು ಸೂಪರ್ ಹಿಟ್ ಕೊಟ್ಟಿದ್ರು ಕೂಡ ಸಿನಿಮಾ ರಿಲೀಸ್ ಆಗುತ್ತೆ ಅಂದರೆ ಅದೊಂದು ಹಾರ್ಟ್ ಬೀಟ್ ರೇಟ್ ಜಾಸ್ತಿ ಆಗುತ್ತೆ ಅಂತಾರೆ. ನಿಮಗೂ ಆಗುತ್ತಾ? ಇಲ್ಲ, ನನಗೆ ಬೆಳಿಗ್ಗೆ ಎಕ್ಸಸೈಸ್ ಮಾಡ್ಬೇಕಾಗುತ್ತೆ, ಆಮೇಲೆ ಸಾಯಂಕಾಲ ಜಿಮ್ ಮಾಡ್ಬೇಕಾಗುತ್ತೆ, ಕ್ರಿಕೆಟ್ ಮಾಡ್ಬೇಕಾಗುತ್ತೆ ರಿಲೀಸ್ ಟೈಮಲ್ಲಿ. ಇಲ್ಲ, ಇನ್ನು ಪ್ರೀತಿಸ್ ಅವರಿಗೋಸ್ಕರ ಆಗುತ್ತೆ. ಅವೆಲ್ಲ ಇಲ್ಲ. ನರ್ವಸ್ನೆಸ್ ಆ ಥರ ಏನಿಲ್ಲ? ಹಿಂಗೆ ನರ್ವಸ್ನೆಸ್. ಇವಾಗ ಸಿನಿಮಾ ಕತೆ ಒಪ್ಕೊಂಡಿದ್ದಿನ ನಾವು ಡಿಸೈಡ್ ಮಾಡಿರ್ತೀವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಕೂತ್ಕೊಂಡಾಗ ಬುದ್ಧಿವಂತಿಕೆಯಲ್ಲಿ ಡಿಸೈಡ್ ಮಾಡಿರ್ತೀವಿ. ಮಾರ್ಕೆಟ್ ಹೆಂಗಿದೆ, ನಮ್ಮ ಬಿಸ್ನೆಸ್ ಏನಾಗ್ತಾ ಇದೆ, ಎಷ್ಟರೊಳಗಡೆ ಸಿನಿಮಾ ಮಾಡಬೇಕು, ಅಷ್ಟರೊಳಗಡೆ ಇರ್ಬೇಕಾದ್ರೆ ಏನಿದೆ. ಇವಾಗ ಇಲ್ಲ ನಂದು ಒಂದು ಹಿಟ್ ಆಗಲೇಬೇಕು. ನೋ ಮ್ಯಾಮ್, ಐ ಥಿಂಕ್ ನಾವೆಲ್ಲ 30 years ಬಂದಿದ್ದೀವಿ ಅಂದರೆ ಏನೋ ಮಾಡಿದ್ದಕ್ಕೆ ಇನ್ನೂ ಇದೀವಲ್ಲ. ಬಟ್ ಇದರಲ್ಲಿ ಖುಷಿ ನಮ್ಮದು ಕ್ಯೂರಿಯಾಸಿಟಿ ಎಲ್ಲಿ ಬರುತ್ತೆ ಅಂದರೆ ನನಗೋಸ್ಕರ ಅಲ್ಲ, ಇದರಲ್ಲಿ ತುಂಬ ಜನದ ಶ್ರಮ ಇದೆ, ಹೊಸೊಬ್ರದ್ದು ತುಂಬ ಆಸೆಗಳಿದೆ. ಸೊ ಐ ಆಮ್ ಮೋರ್ ಹ್ಯಾಪಿ ಟು ಸಿ ದಟ್. ನಾನು ಮ್ಯಾಕ್ಸ್ ನೋಡಿದಾಗಲೂ ಕೆಲವರೆಲ್ಲ ಸ್ಮೈಲ್ ಮಾಡ್ಕೊಂಡು ಬಂದಾಗ ಐ ಫೆಲ್ಟ್ ವೆರಿ ಹ್ಯಾಪಿ. ದೇ ಆರ್ ಗೆಟಿಂಗ್ ದಟ್ ರೆಕಗ್ನಿಷನ್. ಅವರು ಒಂದು ಫೋಟೋಗಳು ತೆಗೆಸ್ಕೊಂಡು ಸೈನ್ ಮಾಡಿ ಅವ್ರಿಗೆ ಒಂದಿಷ್ಟು ಸಿನಿಮಾಗಳು ಅಂತ ಬಂದಾಗ ಯು ಫೀಲ್ ಸೋ ಹ್ಯಾಪಿನೋ. ಇದರಲ್ಲೂ ತುಂಬ ಜನ ಇದ್ದಾರೆ, ದೇ ಆರ್ ಆಲ್ ಸೋ ಎಕ್ಸೈಟೆಡ್ ಅಬೌಟ್ ದಿಸ್ ಫಿಲ್ಮ್. ಐ ಆಮ್ ಹ್ಯಾಪಿ ಫಾರ್ ದೆಮ್ ಅಷ್ಟೇ. ಅಫ್ಕೋರ್ಸ್ ದಿಸ್ ಇಸ್ ಮೈ ಫಿಲ್ಮ್, ಐ ವಿಲ್ ಬಿ ವೆರಿ ಹ್ಯಾಪಿ ಟು ಸಿ ದ್ಯಾಟ್. ಎಲ್ಲದಕ್ಕಿಂತ ಖುಷಿ ಏನಂದರೆ ತುಂಬ ವರ್ಷಗಳ ನಂತರ ನಾನು ಥಿಯೇಟ್ರಿಗೆ ಹೋಗಿ ಮ್ಯಾಕ್ಸ್ ನೋಡಿದ್ದು, ತುಂಬ ವರ್ಷ ಆದಮೇಲೆ.